ಭೂಮಿಗೆ ಹಾಕಿದಂತ ಬೀಜನೇ ಮೈ ಕುಡಿದ ಮ್ಯಾಲ ನಿಂತ್ಕೊಂಡಿದ್ದು ಮರವಾಗಬೇಕಾದ್ರೆ ನಮಗೆ ಯಾಕೆ ಅಷ್ಟು ಛಲ ಇಲ್ಲ ಅಂತ. ಆ ಬೀಜವನ್ನು ಹಾಕಿದ್ರೆ ಎಷ್ಟು ಎಲ್ಲವನ್ನೂ ನೀರು ಬಂದು ಮರ ಆಗುತ್ತೆ, ಹಾಗಾದ್ರೆ ನಾವು ಯಾಕೆ ಹೋಗ್ತಾ ಇಲ್ಲ ಅಂತ. ಅದಕ್ಕೂ ವಿದ್ಯಾರ್ಥಿಗಳೇ ಹೆಂಗಿರ್ಬೇಕು ಸಾಧನೆ ಅಂದ್ರೆ, ಇಂದು ನಿಮ್ಮನ್ನ ಗೆಟ್ ಔಟ್ ಎಂದವರು, ಇಂದು ನಿಮ್ಮನ್ನ ಗೆಟ್ ಔಟ್ ಎಂದವರು ಮುಂದೊಂದು ದಿವಸ ನಿಮ್ಮ ಸಾಧನೆಯ ಗೆಟ್ ಔಟ್ ಮುಂದೆ ನಿಲ್ಲಬೇಕು. ಮುಂದೊಂದು ದಿವಸ ನಿಮ್ಮ ಸಾಧನೆಯ ಗೆಟ್ ಔಟ್ ಮುಂದೆ ನಿಲ್ಲಬೇಕು. ಇಂದು ನಿಮ್ಮನ್ನ ವಾಟ್ಸಪ್ ಸ್ಟೇಟಸ್ ನಲ್ಲಿ ಮ್ಯೂಟ್ ಮಾಡಿದವರು, ಇಂದು ನಿಮ್ಮನ್ನ ವಾಟ್ಸಪ್ ಸ್ಟೇಟಸ್ ನಲ್ಲಿ ಮ್ಯೂಟ್ ಮಾಡಿದವರು ಮುಂದೊಂದು ದಿನ ನಿನ್ನನ್ನ ಮೀಟ್ ಮಾಡಬೇಕು ಎನ್ನಬೇಕು. ಮುಂದೊಂದು ದಿವಸ ನಿನ್ನನ್ನ ಮೀಟ್ ಮಾಡಬೇಕು ಎನ್ನಬೇಕು. ನಿಮ್ಮದೇ ಭಾಷೆ ಒಳಗೆ ಹೇಳಬೇಕು ಅಂದ್ರೆ, ಇಂದು ನೀವು ಪ್ರಾಮಾಣಿಕವಾಗಿ ನಿಮ್ಮ ಪ್ರಯತ್ನವನ್ನ, ನಿಮ್ಮ ಹಾರ್ಡ್ ವರ್ಕ್ ಅನ್ನ ಅಪ್ಲೋಡ್ ಮಾಡಿದ್ರಿ ಅಂದ್ರೆ ಮುಂದೊಂದು ದಿವಸ ಖಂಡಿತ ಸಕ್ಸಸ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮುಂದೊಂದು ದಿವಸ ಖಂಡಿತವಾಗಿಯೂ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಂದು ಹೋಗುವಾಗ ಹಾರ್ಡ್ ವರ್ಕ್ ಎನ್ನುವ ಬೀಜಗಳನ್ನ ಹಾಕೆಂತ ಹೋಗ್ರಿ, ಅಲ್ಲಿ ಬರುವಾಗ ದೊಡ್ಡ ಮರಗಳು ನಿಮ್ಮನ್ನ ಸ್ವಾಗತವನ್ನ ಕೊಡ್ತವೆ. ವಿದ್ಯಾರ್ಥಿಗಳೇ, ಛಲ ನಮ್ಮೊಳಗಿರ್ಬೇಕ್ರಿ, ಯಾರು ಬಂದು ಬಿತ್ತಲ್ಲ. ಯಾಕಂದ್ರೆ ಇವತ್ತು ನಿಮ್ ಕಡೆ ಇನ್ಕಮ್ ಇದ್ರೆ ಮಾತ್ರ ಎಲ್ಲ ಕಡೆ ವೆಲ್ಕಮ್. ಈ ಜಗತ್ತು ಹೇಗಿದೆ ಅಂದ್ರೆ, ನಿಮ್ಮ ಕಡೆ ಇನ್ಕಮ್ ಇದ್ರೆ ಮಾತ್ರ ವೆಲ್ಕಮ್. ಹಂಗಾಗಿ ನೀವು ಎಕ್ಸ್ಪೈರ್ ಆಗುವುದಕ್ಕಿಂತ ಮುಂಚೆ ನೋಡಿ, ಬಹಳ ದೂರ ಏನಿಲ್ಲ. ಇಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಚಳಿ ಅಂತ ಕಿವಿಯೊಳಗೆ ಹಳ್ಳಿಯನ್ನ ಇಟ್ಕೊಳ್ತವಿ. ಇಲ್ಲಿರುವ ಹಳ್ಳಿ ಇಲ್ಲಿಗೆ ಬರುವುದರೊಳಗೆ ಬಹಳ ಒಂದು ಚೋಟು, ಇಲ್ಲಿರುವ ಹಳ್ಳಿ ಇಲ್ಲಿಗೆ ಬರುವುದರೊಳಗೆ ಏನಾದ್ರೂ ಸಾಧನೆ ಮಾಡು ಅಂತ. ಎಕ್ಸ್ಪೈರ್ ಆಗುವುದಕ್ಕಿಂತ ಮುಂಚೆ ಇನ್ಸ್ಪೈರ್ ಆಗು. ಈ ಜಗತ್ತಿನೊಳಗೆ ಏನಾದ್ರೂ ಸತ್ತ ಮೇಲೆ ಶಾಶ್ವತವಾಗಿ ಮಲಗುವುದು ಇದ್ದೇ ಇದೆ, ಇದ್ದಾಗ ಏನಾದ್ರೂ ಸಾಧಿಸ್ರೇಯ ಅಂತ.